ನಿಜಕ್ಕೂ ಸಿದ್ದರಾಮಯ್ಯ ಈಗ ಮಾಡಿ ಸರಿನಾ? ಹಾಗಾದ್ರೆ ಸಿದ್ದರಾಮಯ್ಯ ಈಗ ಮಾಡಿದ್ ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಈಗ ಮಾಜಿ ಆಗಿದ್ದಾರೆ ಮತ್ತು ವಿದಾಯದ ಭಾಷಣವನ್ನು ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಈ ರಾಜೀನಾಮೆ ಪ್ರಹಸನದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯ ಹೀಗೆ ಮಾಡಬಾರ್ದಿತ್ತು, ಅವರು ತಮ್ಮ ಫೈಟಿಂಗ್ ಸ್ಪಿರಿಟ್ ಅನ್ನ ಬಿಟ್ಕೊಟ್ಬಿಟ್ರು, ಸ್ವಾಭಿಮಾನಕ್ಕೆ ಹೆಸರಾಗಿದ್ದಂತಹ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಮಂಡಿ ಊರ್ಬಿಟ್ರು, ಹೈಕಮಾಂಡ್ ಹೇಳಿದ ತಕ್ಕಂತೆ ತಾಳ ಹಾಕಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಬಿಟ್ರು, ಅವರು ಹೀಗೆ ಮಾಡಬಾರ್ದಿತ್ತು ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ನಿಜಕ್ಕೂ ಸಿದ್ದರಾಮಯ್ಯ ಈಗ ಮಾಡಿ ಸರಿನಾ? ಹಾಗಾದ್ರೆ ಸಿದ್ದರಾಮಯ್ಯ ಈಗ ಮಾಡಿದ್ ಯಾಕೆ? ಈ ವಿಷಯಗಳ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಜ ಸಿದ್ದರಾಮಯ್ಯ ಅಂದರೆ ಫೈಟಿಂಗ್ ಸ್ಪಿರಿಟ್, ಸ್ವಾಭಿಮಾನ, ಛಲ, ಅಂದುಕೊಂಡದ್ದನ್ನ ಅಂದುಕೊಂಡಂತೆಯೇ ಮಾಡುವಂತಹ ನಾಯಕ. ಹಾಗೆ ಮಾಡಿ ತೋರಿಸಿದರೆ 50 ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿದರೆ 50 ವರ್ಷಗಳಲ್ಲಿ ಆ ರೀತಿ ನಡ್ಕೊಂಡು ಬಂದಿದ್ದಾರೆ. ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಶರಣಾಗ್ಬಿಟ್ರು ಅನ್ನುವಂತಹ ಮಾತು ಕೇಳಿಬರ್ತಿದೆ. ಆದರೆ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇದಕ್ಕಿಂತ ಒಳ್ಳೆ ಆಯ್ಕೆ ಇರಲಿಲ್ಲ. ಇದು ಅವರು ಶರಣಾಗಿದ್ದಲ್ಲ, ಆಕ್ಚುಲಿ ಅವರು ಬಹಳ ಘನತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಈಗ ನೋಡಿ, ಈಗ ಫೈಟ್ ಮಾಡಿ ನಾನು ರಾಜೀನಾಮೆ ಕೊಡಲ್ಲ ಅಂತ ತಗಾದೆ ತೆಗೆದು ಶಾಸಕರನ್ನ ಒಂದಷ್ಟು ಜನರನ್ನ ಹುರಿದುಂಬಿಸಿ ಭಿನ್ನಮತಕ್ಕೆ ಆಸ್ಪದ ಕೊಟ್ಟು ರೆಸಾರ್ಟ್ ರಾಜಕಾರಣ ಮಾಡಿ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಸಡ್ಡು ಹೊಡೆಯುವಂಥದ್ದನ್ನು ಮಾಡಿ, ಇನ್ನೊಂದು ಪಕ್ಷ ಕಟ್ಟುವಂಥದ್ದನ್ನು ಮಾಡಿ, ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅವ್ರಿಗೆ ತೊಂದರೆ ಕೊಟ್ಟು ಈ ಥರದ್ದೆಲ್ಲವನ್ನ ಮಾಡಿದರೆ ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ, ಇಷ್ಟು ದಿನದ ವರ್ಚಸ್ಸಿಗೆ ಧಕ್ಕೆ ಆಗ್ತಿತ್ತು. ಸಿದ್ದರಾಮಯ್ಯ ಅಂದರೆ ಫೈಟಿಂಗ್ ಸ್ಪಿರಿಟ್, ಸ್ವಾಭಿಮಾನ, ಛಲ ಅಂತ ಏನು ಹೆಸರಿದೆಯೋ ಅದೇ ರೀತಿ ನುಡಿದಂತೆ ನಡೆಯುವವರು ಅನ್ನುವಂಥ ಹೆಸರು ಕೂಡ ಇದೆ. ಸಿದ್ದರಾಮಯ್ಯ ಆಗಾಗ ಬುದ್ಧನ ಬಗ್ಗೆ, ಬಸವಣ್ಣನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಅವರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿಯಲ್ಲಿ ಸಾಗಿದ ನಾಯಕ ಅನ್ನುವ ಸಾಬೀತುಪಡಿಸುವ ಅಗತ್ಯ ಕೂಡ ಸಿದ್ದರಾಮಯ್ಯ ಅವರಿಗೆ ಇತ್ತು. ಈಗ ಅದನ್ನು ಸಾಬೀತುಪಡಿಸಿದ್ದಾರೆ. ಅವರೇ ವಿದಾಯದ ಭಾಷಣದಲ್ಲಿ ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ ಪಕ್ಷ ಏನೆಲ್ಲ ಅವಕಾಶವನ್ನು ಕೊಡ್ತು ಅಂತ. ಕೊಟ್ಟಿದೆ ಮತ್ತು ನಾನು ಅದಕ್ಕೆ ಋಣಿಯಾಗಿದ್ದೀನಿ. ಮೊದಲಿಂದನೂ ಹೈಕಮಾಂಡ್ ಹೇಳಿದರೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ಹಾಗೆ ನಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕಿನ್ನ ಬೇರೆ ದಾರಿ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆಯ ಘನತೆ ಉಳ್ಳಂತಹ ದಾರಿ ಇರಲಿಲ್ಲ. ಮಾಡ್ಬೋದಾಗಿತ್ತು, ಪಿಟ್ಟಿ ಪೊಲಿಟಿಷಿಯನ್ಸ್ಗಳ ಥರ ಮಾಡಬೇಕಾಗಿತ್ತು. ಅಧಿಕಾರಕ್ಕೋಸ್ಕರ ಅಂತ ಬಂಡೇಳ್ಬೇಕಾಗಿತ್ತು, ಅಧಿಕಾರಕ್ಕೋಸ್ಕರ ಅಂತ ಕರ್ನಾಟಕದ ಈ ರಾಜಕಾರಣವನ್ನು ಕಲುಷಿತಗೊಳಿಸ್ಬೇಕಾಗಿತ್ತು. ಆದರೆ ಆ ರೀತಿ ಮಾಡಲಿಲ್ಲ. ಅಧಿಕಾರ ಮುಖ್ಯ ಅಲ್ಲ ಅಂತ ಬಿಟ್ಟರು. ಒಂದು ಕ್ಷಣಕ್ಕೆ ಅನಿಸುತ್ತೆ ಅವ್ರ ಮೇಲೆ ಅಪಾರವಾದ ನಿರೀಕ್ಷೆ ಇತ್ತು, ಅಭಿಮಾನ ಇತ್ತು, ಆ ಕಾರಣಕ್ಕೋಸ್ಕರ ಆಗನ್ಸೋದು ಸಹಜ. ಅಂದರೆ ಅವರು ಬಿಟ್ಕೊಟ್ಬಿಟ್ರು, ಗಿವ್ ಅಪ್ ಮಾಡಿಬಿಟ್ರು ಅಂತ ಅನಿಸೋದು ಸಹಜ. ಆದರೆ ಇಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡಿರುವಂತಹ ನಾಯಕ, ಮುತ್ಸದಿ, ತನ್ನ ನಿರ್ಗಮನವನ್ನು ಕೂಡ ಅಷ್ಟೇ ಘನತೆಯಿಂದ ಮಾಡಬೇಕಾಗತ್ತೆ. ಅದನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ನಾನು ಗೌರವಯುತವಾಗಿ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಅಭಿಮಾನದಿಂದ ಕೆಲವ್ರಿಗೆ ಅನ್ನಿಸ್ಬೋದು ಸಿದ್ದರಾಮಯ್ಯ ಈಗ ಮಾಡಬಾರ್ದಿತ್ತು, ಇದು ಅವರ ನೇಚರ್ಗೆ ವಿರುದ್ಧವಾದದ್ದು, ಅವರು ಫೈಟಿಂಗ್ ಸ್ಪಿರಿಟನ್ನು ಕಳ್ಕೊಂಡ್ಬಿಟ್ರು ಅಂತ ಅನ್ನಿಸ್ಬೋದು. ಆದರೆ ಅವೆಲ್ಲವೂ ಕೂಡ ಈಗ ಯಾವುದೇ ನಾಯಕ ಇರಲಿ ಅಥವಾ ಬೇರೆ ಪ್ರೊಫೆಷನ್ಗೆ ಬಂದವರು ಇರಲಿ, ಆರಂಭದಲ್ಲಿ ಇದ್ದಂತನೇ ಮಾಗಿದ ಮೇಲೂ ಇರಲಿಕ್ಕಾಗಲ್ಲ. ಸಿದ್ದರಾಮಯ್ಯ ಮಾಗಿದ ಮುತ್ಸದಿಯಾಗಿ ಇದಕ್ಕಿನ್ನ ಬೇರೆ ದಾರಿ ಇರಲಿಲ್ಲ. ಅದರಿಂದಾಗಿ ಗೌರವಯುತವಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನಿರ್ಗಮಿಸಿದ್ದಾರೆ. ಅವರ ಅಭಿಮಾನ ಕಾರಣಕ್ಕೋಸ್ಕರ ಆಕ್ಷೇಪ ಅನ್ನಿಸ್ಬೋದು, ಬಟ್ ಸಿದ್ದರಾಮಯ್ಯ ಹೇಗೆ ಈ ನಿರ್ಗಮನವನ್ನು ಒಪ್ಕೊಂಡ್ರೋ ಹಾಗಾಗಿ ಸಿದ್ದರಾಮಯ್ಯ ಅವರ ನಿರ್ಗಮನವನ್ನು ಅವರ ಮೇಲೆ ನಿರೀಕ್ಷೆ ಇಟ್ಟಿದ್ದವರು ಒಪ್ಕೊಳ್ಳೇಬೇಕು. ಅವರಿಗೂ ಕೂಡ ಬೇರೆ ದಾರಿ ಇಲ್ಲ. ಸಿದ್ದರಾಮಯ್ಯ ಘನತೆಯಿಂದ, ಗೌರವದಿಂದ ನಿರ್ಗಮನ ಆದಂಗೆ
ಆ ಘನತೆಯ ನಿರ್ಗಮನಕ್ಕೆ ಗೌರವ ಕೂಡ ಕೊಡೋದು ರಾಜ್ಯದ ಜನರ ಜವಾಬ್ದಾರಿ ಕೂಡ ಹೌದು. ಒಬ್ಬ ರಾಜಕಾರಣಿಯಾಗಿ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ತಪ್ಪಾಗಿದ್ದಾವೆ, ರಾಜಕೀಯವಾಗಿ ಕೆಲವು ತಪ್ಪು ಹೆಜ್ಜೆಗಳಾಗಿರ್ತವೆ. ಆದರೆ ಒಟ್ಟಾರೆಯಾಗಿ ಒಟ್ಟಂದದಲ್ಲಿ ಸಿದ್ದರಾಮಯ್ಯವರನ್ನ ನೋಡಬೇಕು. ಕಳೆದ 3 ವರ್ಷಗಳಲ್ಲಿ ಅವರೇನು ಮಾಡಲಿಲ್ಲ ಅನ್ನೋದು ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಇಡೀ 50 ವರ್ಷ ಬದುಕಿನಲ್ಲಿ ಹೇಗೆ ರಾಜಕಾರಣವನ್ನು ಮಾಡಿದ್ರು, ಹೇಗೆ ನೋಡಿದ್ರು, ಹೇಗೆ ನಡ್ಕೊಂಡ್ರು ಅನ್ನೋದೆಲ್ಲವನ್ನ ನೋಡಬೇಕು. ಆಗಷ್ಟೇ ಅವರು ಈಗ ತುಳಿದಂತಹ ಹಾದಿ ಅಂದರೆ ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸಿದ್ದು ಸರಿನಾ ತಪ್ಪು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತಂಗಾಗುತ್ತೆ. ಸೊ ಇದು ಸಿದ್ದರಾಮಯ್ಯ ಅವರ ನಿರ್ಗಮನದ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತ ಅನಿಸಿದ್ದು. ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.